ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಹರದನಹಳ್ಳಿಯತ್ತ ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ತೆರಳುತ್ತಾ ಇದೆ. ಅಂತಿಮ ದರ್ಶನವನ್ನ ಹಲವರು ಕೂಡ ಯಾತ್ರೆ ಹೋಗ್ತಾ ಸಂದರ್ಭದಲ್ಲಿ ಪಡಿತಾ ಇದ್ದಾರೆ. ಹರದನಹಳ್ಳಿಯತ್ತ ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ತೆರಳುತ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಜನರಿಂದ ಅಂತಿಮ ದರ್ಶನವನ್ನ ಪಡೆಯಲಾಗ್ತಾ ಇದೆ. ಅಂತಿಮ ಯಾತ್ರೆ ವಾಹನ ನಿಲ್ಲಿಸಿ ಜನರಿಂದ ಗೌರವ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಅಂತಿಮ ಯಾತ್ರೆ ವಾಹನದಲ್ಲಿ ತಾಯಿ ಪಕ್ಕದಲ್ಲೇ ನಿಂತಿರುವಂತಹ ಎಚ್ಡಿಕೆ ಕುಮಾರಸ್ವಾಮಿಗೆ ಸಹೋದರಿ ಅನಸೂಯ ಕೂಡ ಸಾಥ್ ನೀಡಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಮೃತ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ರಸ್ತೆಯುದ್ದಕ್ಕೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹಾಸನದತ್ತ ತೆರಳುತ್ತಾ ಇರೋದು ಹರದನಹಳ್ಳಿಯತ್ತ ಈಗ ತೆರಳುತ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಆ ವಾಹನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಅವರ ಜೊತೆ ಅವರ ಸಹೋದರಿ ಅನಸೂಯ ಕೂಡ ಇದ್ದಾರೆ. ನಾಳೆ ಅವರ ಹುಟ್ಟೂರಲ್ಲಿ ಹರದನಹಳ್ಳಿಯಲ್ಲಿ ಬೆಳೆದಿದ್ದೆಲ್ಲ ಚೆನ್ನಮ್ಮ ಅಲ್ಲೇ. ಹಾಗಾಗಿ ಅಲ್ಲಿ ಈಗಾಗಲೇ ಜಾಗವನ್ನು ನಿಗದಿ ಮಾಡಲಾಗಿದೆ, ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ. ಸುಮಾರು 10 ಎಕರೆ ಜಾಗದಲ್ಲಿ ಅಂತಿಮ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾಳೆ ಸಂಜೆ ಹೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಇವತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಈಗಾಗಲೇ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿಂದ ಹಾಸನದತ್ತ ಹೊರಟಿದ್ದು ಈಗ ಹರದನಹಳ್ಳಿಯತ್ತ ತೆರಳುತ್ತಾ ಇದೆ ವಾಹನ. ಸಾವಿರಾರು ಸಂಖ್ಯೆಯಲ್ಲಿ ಹಾಸನದ ಜನತೆಯಾಗಿರಬಹುದು, ರಸ್ತೆಯುದ್ದಕ್ಕೂ ಕೂಡ ಅಪಾರ ಅಭಿಮಾನಿ ಬಳಗ ಅವರ ಅಂತಿಮ ದರ್ಶನವನ್ನು ಪಡೀತಾ ಇದೆ. ಈ ವಾಹನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಅಲ್ಲಿ ಬಂದಂತಹ ಜನಗಳಿಗೆ ಕೈ ಮುಗಿತಾ ಇದ್ದಾರೆ. ಅಂತಿಮ ಯಾತ್ರೆಯ ವಾಹನ ಆಗಮಿಸ್ತಾ ಇದ್ರೆ ಜನ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಮಾಡೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊಳೆನರಸೀಪುರದ ಹರದನಹಳ್ಳಿಯನ್ನ ಪಾರ್ಥಿವ ಶರೀರದ ಯಾತ್ರೆ ತಲುಪಲಿದೆ. ಅಲ್ಲಿ ವಿಧಿವಿಧಾನಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದಾರೆ. ಎಚ್.ಡಿ. ರೇವಣ್ಣ ಅವರ 10 ಎಕರೆ ಜಮೀನಿನ ಹರದನಹಳ್ಳಿಯಲ್ಲಿ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತ ಸಿದ್ಧತೆಗಳು ಭರದಿಂದ ಸಾಗಿದೆ. ನೂರಾರು ಜನ ಚೆನ್ನಮ್ಮ ಅವರು ಆಗಮಿಸುವಂತ, ಅವರ ಪಾರ್ಥಿವ ಶರೀರ ಆಗಮಿಸುವಂತ ಆ ಯಾತ್ರೆಯ ವಾಹನ ಇತ್ತಲ್ಲ, ಆ ವಾಹನದ ಹಿಂದೆ ಅವರ ಜೊತೆಗೆ ಆಗಮಿಸ್ತಾ ಇದ್ದಾರೆ. ದೇವೇಗೌಡರು ಕಂಬನಿ ಮಿಡಿತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಾಹನದ ಒಳಗಡೆ ಕುಳಿತುಕೊಂಡಿದ್ದಾರೆ. ಅಲ್ಲಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ಒಂದು 5 ನಿಮಿಷ ಅಲ್ಲಲ್ಲಿ ನಿಲ್ಲಿಸಿ ಆ ಮೂಲಕ ತಾಯಿಯ ದರ್ಶನವನ್ನ ಮಾಡುತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊಳೆನರಸೀಪುರದ ಹರದನಹಳ್ಳಿಯನ್ನ ತಲುಪಲಿದೆ ಪಾರ್ಥಿವ ಶರೀರದ ಯಾತ್ರೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಬರುವವರು ಹರದನಹಳ್ಳಿಯಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ದೃಶ್ಯಗಳಲ್ಲಿ ತಾವೇನು ಗಮನಿಸ್ತಾ ಇದ್ದೀರಲ್ಲ, ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಸುಮಾರು 89 ವರ್ಷ ಅವರಿಗೆ ಆಗಿತ್ತು. ತುಂಬು ಜೀವನವನ್ನು ನಡೆಸಿದ್ರು. ಅವರ ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬಹಳ ಆಘಾತ ತಂದಿದೆ. ದೇವೇಗೌಡರಂತೂ ಮಂಕಾಗಿ ಹೋಗಿದ್ದಾರೆ. ದೇವೇಗೌಡರ ಹಿಂದಿನ ಅತಿದೊಡ್ಡ ಶಕ್ತಿಯಾಗಿದ್ರು. ರಾಜಕಾರಣದ ಕುಟುಂಬವಾದರೂ ಕೂಡ ಎಲ್ಲೂ ಕೂಡ ರಾಜಕಾರಣದ ಅವರು ಪಾಲು ಇರಲಿಲ್ಲ. ಅವರದ್ದು ಸಂತನಂತೆ ಬದುಕಿದ್ರು. ಸಂತೆಯಲ್ಲಿ ಸಂತನಂತೆ ಬದುಕಿದ ಚೆನ್ನಮ್ಮ ಅವರ ಜೀವನವೇ ಎಲ್ಲರಿಗೂ ಮಾದರಿ. ಈಗ ಅವರು ನಿಮ್ಮ ಮುಂದೆ ಇಲ್ಲ, ಅವರ ನೆನಪು ಮಾತ್ರ ಉಳಿದಿದೆ. ಚೆನ್ನಮ್ಮ ಅವರನ್ನ ನೆನೆದು ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿ ಸೇರಿದಂತೆ ಎಚ್.ಡಿ. ರೇವಣ್ಣ